ಮಾರ್ಟಿನ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಆ ಒಂದು ಟ್ರೈಲರ್ನ ನಾನು ರಿವ್ಯೂ ಮಾಡಿದ್ದೀನಿ, ನನ್ನ ಚಾನಲ್ ಇದೆ ನೋಡಿ. ಮತ್ತೆ ಈಗ ಮಾರ್ಟಿನ್ ಸಿನಿಮಾದ ಟ್ರೈಲರ್ನ ಬ್ರೇಕ್ ಡೌನ್ ಮಾಡಕ್ ಬಂದಿನಿ. ಅಂದ್ರೆ ಮಾರ್ಟಿನ್ ಸಿನಿಮಾ ಅಂದ್ರೆ ಟ್ರೈಲರ್ ಅಲ್ಲಿ ಬಿಟ್ಟಿರುವಂತ ಕೆಲವೊಂದು ಅಂಶಗಳನ್ನ ಇಟ್ಕೊಂಡು ಸ್ಟೋರಿ ವೈಸ್ ಹೇಳೋಣ ಅಂತ. ಮೊದಲನೇದಾಗಿ ಶಾರ್ಟ್ ತೋರಿಸ್ತಾರೆ ಮಾಸ್ಕೋ, ಹಾಂಗ್ಕಾಂಗು, ಮತ್ತೆ ಸಿಡ್ನಿ, ಮತ್ತೆ ಟರ್ಕಿ ಈ ದೇಶಗಳನ್ನ ತೋರಿಸಿದ, ಬರ್ಲಿನ್ ದೇಶಗಳನ್ನ ತೋರಿಸಿದ ನಂತರ ಪಾಕಿಸ್ತಾನಿಯ ಒಬ್ಬ ಕಮಾಂಡರು ಅಂದ್ರೆ ಪೊಲೀಸ್ ಆಫೀಸರು ಅವರ ಕಮಾಂಡರ್ಗಳಿಗೆ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಈ ತರ ಹೇಳ್ತಾ ಇರ್ತಾನೆ. ಒಬ್ಬ ಕ್ರಿಮಿನಲ್ ಪಾಕಿಸ್ತಾನದಲ್ಲಿ ಒಂದು ಕ್ರೈಮ್ನ ಮಾಡಿಬಿಟ್ಟಿದ್ದಾನೆ. ಸೊ ಒಬ್ಬರನ್ನ ಕೊಲೆ ಮಾಡಿದ್ದಾನೆ, ಅವನ್ನ ಹಿಡ್ಕೊಂಡ್ ಬರ್ಬೇಕು ಅಂತ ಐ ಐ ಆಫೀಸರ್ ಅವರಿಗೆ ಆರ್ಡರ್ನ ಮಾಡ್ತಿದ್ದಾನೆ. ಸೊ ಈ ಒಂದು ಡೈಲಾಗು ಇವ್ರ ಮೂಲಕ ಹೇಳ್ತಾರೆ. ಅಂದ್ರೆ ಇದು ನಡೆಯೋದು ಪಾಕಿಸ್ತಾನದಲ್ಲಿ, ಈ ಒಂದು ಸೀನ್ ನಡೆಯೋದು ಮತ್ತೆ ಇವ್ರು ಹೇಳೋದು ಪಾಕಿಸ್ತಾನದಲ್ಲಿ. ಯಾಕೆಂದ್ರೆ ಧ್ರುವ ಸರ್ಜಾ ಅವರು ಅಲ್ಲೊಂದು ಕ್ರೈಮ್ ಮಾಡಿರ್ತಾರಂತೆ. ಸೊ ಹಾಗಾಗಿ ಅವ್ರನ್ನ ಹಿಡ್ಕೊಂಬರ್ಬೇಕಂತ ಅದು ಮೇನ್ ಆಗಿ ಇರೋದು ಅವನ ಹತ್ರ ಒಂದು ಇಂಡಿಯನ್ ಟ್ಯಾಟೋ ಅಂತ ಇರುತ್ತೆ. ಮತ್ತೆ ಇನ್ನೊಬ್ಬನ ಹಿಡ್ಕೊಂಬನ್ನಿ ಅಂತ ಹೇಳ್ತಾರೆ, ಹಿಮ್ ಅಂತ ಅಂದ್ರೆ ಇನ್ನೊಬ್ನು. ಸೊ ಅವ್ರು ಯಾರು ಅನ್ನೋದನ್ನ ಇಲ್ಲಿ ಕರೆಕ್ಟಾಗಿ ತೋರಿಸ್ತಿಲ್ಲ, ಬಟ್ ಇಂಡಿಯನ್ ಟ್ಯಾಟೋ ಧ್ರುವ ಸರ್ಜಾ ಅವ್ರು ಆಗಿರೋದ್ರಿಂದ ಅಲ್ಲಿನ ಪಾಕಿಸ್ತಾನಿ ಪೊಲೀಸ್ ಅವರು ಧ್ರುವ ಸರ್ಜಾನ ಹಿಡಿಯೋಕಂತ ಹೋಗ್ತಾರೆ. ನಂತರ ಈ ಶಾಟ್ ಬರುತ್ತೆ, ಅಂದ್ರೆ ಇಂಡಿಯನ್ ಅನ್ನೋ ಶಾಟು. ಈ ಶಾಟು ನಾವು ಮೊದಲೇ ತುಂಬ ಟೀಸರಲ್ಲಿ ಎಲ್ಲ ತುಂಬಾನೇ ಹೈಲೈಟ್ ಮಾಡ್ತಿದ್ದಾರೆ. ಅಂದ್ರೆ ಇಂಡಿಯನ್ ಅಂದ್ರೆ ನಮ್ಮ ಭಾರತ ದೇಶ, ಮತ್ತೆ ಇವರು ಸ್ಪೈ ಆಗಿರ್ತಾರೆ. ಯಾಕೆಂದ್ರೆ ಇವರೊಂದು ಸ್ಪೈ ಗ್ರೂಪಲ್ಲಿ ಕೆಲಸ ಮಾಡ್ತಿರ್ತಾರೆ. ನಂತರ ಇವರು ಆರ್ಡರ್ ಕೊಟ್ಟ ತಕ್ಷಣ ಈ ಎಲ್ಲ ಹೋಗ್ತಿದೆಯಲ್ಲ ಈ ಕಾರ್ಗಳು, ಪೊಲೀಸ್ ಕಾರ್ಗಳು ಆದ ನಂತರ ಈ ದೊಡ್ಡ ವ್ಯಾನ್ ಇದೆಯಲ್ಲ ಅದರಲ್ಲಿ ಧ್ರುವ ಸರ್ಜಾ ಇರೋದು. ಯಾಕಂದ್ರೆ ಅಷ್ಟು ಪಾಕಿಸ್ತಾನದಲ್ಲಿ ಬಂದ್ಬಿಟ್ಟು ಕೊಲೆ ಮಾಡಿರೋನ ತುಂಬಾ ಸುಲಭವಾಗಿ ಕರ್ಕೊಂಡು ಹೋಗಕ್ ಸಾಧ್ಯ ಇಲ್ಲ. ಹಾಗಾಗಿ ಎರಡ್ ಮೂರು ಪೊಲೀಸ್ ಕಾರ್ಗಳು ಮತ್ತೆ ದೊಡ್ಡ ವ್ಯಾನ್ ಇದೆಯಲ್ಲ ಅದರಲ್ಲಿ ಧ್ರುವ ಸರ್ಜಾ ಅವ್ರು ಇದ್ದಾರೆ. ಸೊ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ, ಅಂದ್ರೆ ಜೈಲಿಗೆ ಕರ್ಕೊಂಡು ಹೋಗ್ತಿದ್ರೆ ಆ ಒಂದು ಕ್ರೈಮ್ ಮಾಡಿರೋ ಕಾರಣದಿಂದ. ಸೊ ಇಲ್ಲಿ ನೋಡ್ತಾ ಇದ್ರಲ್ಲ ಈ ಶಾರ್ಟ್ ಎಲ್ಲ ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗ್ತಿರೋ ಅಂತ ಶಾರ್ಟ್ಗಳು. ಇದನ್ನ ಲೋ ಆ್ಯಂಗಲ್ ಅಲ್ಲಿ ಹೈ ಆ್ಯಂಗಲ್ ಎಲ್ಲ ತೋರಿಸಿದ್ದಾರೆ ಬೇರೆ ಬೇರೆ ರೀತಿಯಲ್ಲಿ. ನಮಗೆ ಬೇರೆ 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 ಸೀನ್ ಅನಿಸುತ್ತೆ, ಬಟ್ ಇದೆಲ್ಲ ಒಂದೇ ಸೀನ್ ಇದು. ಅಂದ್ರೆ ಧ್ರುವ ಸರ್ಜಾ ಅವರ ಮರ್ಡರ್ ಮಾಡಿರೋನ್ನ ಪೊಲೀಸವರು, ಪಾಕಿಸ್ತಾನಿ ಪೊಲೀಸವರು ಆಕ್ಯುಪೈ ಮಾಡಿಕೊಂಡು ಅವರ ಜೈಲಿಗೆ, ಇಲ್ಲಿ ನೋಡ್ತಿದ್ರಲ್ಲ ಇದೆಲ್ಲ ದೊಡ್ಡ ಜೈಲಿದು. ಸೊ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದು ನೋಡಿದ್ರಲ್ಲ ಇದೇ ಜೈಲು. ಸೊ ಈ ಜೈಲ್ ಹೆಸರು ಅಷ್ಟೊಂದು ಕಾಡ್ತಾ ಇಲ್ಲ, ಬಟ್ ಈ ಜೈಲಿಗೆ ಇದು ಪಾಕಿಸ್ತಾನ್ ಜೈಲು. ಇಲ್ಲಿಗೆ ಪಾಕಿಸ್ತಾನಿ ಪೊಲೀಸರು ಒಂದು ಮರ್ಡರ್ ಮಾಡಿರೋಂಥ, ಕ್ರೈಮ್ ಮಾಡಿರೋಂಥ ಧ್ರುವ ಸರ್ಜಾ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ಬೋದು ಆ ಒಂದು ಜೈಲಿಗೆ. ಸೊ ಇದು ತುಂಬಾನೇ ಹೈ ಸೆಕ್ಯೂರ್ ಆಗಿರುವಂಥ ಮತ್ತೆ ತುಂಬಾನೇ ದೊಡ್ಡ ಜೈಲಾಗಿರುತ್ತೆ. ನೀವು ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ನೋಡಿ ಇಲ್ಲಿ ಎಲ್ಲ ಸೆಕ್ಯೂರಿಟಿನ ಕೊಟ್ಕೊಂಡು ಅವನ ಜೈಲಿಗೆ ಹಾಕೋಕ್ಕೆ ಎಲ್ಲ ಪಾಕಿಸ್ತಾನಿಯ ಪೊಲೀಸರು ಎಲ್ಲ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ತುಂಬ ದೊಡ್ಡ ಜೈಲಾಗಿರೋದ್ರಿಂದ, ಅವನು ತುಂಬಾ ದೊಡ್ಡ ಕ್ರೈಮ್ ಮಾಡಿರೋದ್ರಿಂದ ಅವನ್ನ ಇಲ್ಲಿ ಹಾಕ್ತಿದ್ದಾರೆ. ಇಲ್ಲಿ ಖರಾಬಾಗಿ ಲುಕ್ ಕೊಟ್ಟು ಈ ಒಂದು ಶಾರ್ಟಲ್ಲಿ ನೋಡಿದ್ರೆ ತುಂಬ ಒಂಥರ ತುಂಬ ಮೈ ಹೊಡೆತ ಬಿದ್ದಿದೆ, ಮತ್ತು ಕಣ್ಣಂಚಲ್ಲಿ ನೀರು ತುಂಬಿಕೊಂಡಿದೆ, ಏನನ್ನೋ ಹುಡ್ಕೋವಂಥ ಕಾತರ ಅಂತ. ಯಾಕಂದರೆ ಧ್ರುವ ಸರ್ಜಾ ಅವರು ಈ ಒಂದು ಸಿನಿಮಾದಲ್ಲಿ ಅರ್ಜುನನ ಕ್ಯಾರೆಕ್ಟರ್ ಮಾಡಿದ್ದಾರೆ. ಹೂ ಈಸ್ ಮಾರ್ಟಿನ್ ಅಂತ ನಮಗೆ ಕೇಳ್ತಾರೆ. ಸೊ ಹೀಗಾಗಿ ಮಾರ್ಟಿನ್ ಯಾರು ಅನ್ನೋದನ್ನ ನಾವು ಸಿನಿಮಾದಲ್ಲೇ ನೋಡಬೇಕು. ಈ ಒಂದು ದೈತ್ತರ ಶಾಟ್ ಬರುತ್ತೆ. ಇದಾದ ನಂತರ ಬರೋ ಶಾಟೇ ಇದು. ಇದು ವಿ ಡಿ ಅನ್ನೋ ಒಂದು ಯಾವುದೋ ಟ್ರಾನ್ಸ್ಫರ್ ಕಂಪನಿ ಅಂತಲೇ ಹೇಳ್ಬೋದು. ಇದು ಲಾರಿ, ಇದರೊಳಗೆ ಏನೋ ಇರ್ಬೋದು, ತುಂಬ ಹೈ ಸೆಕ್ಯೂರ್ ಆಗಿರೋಂಥ ಮಾಲ್ ಏನೋ ಇರ್ಬೋದು. ಇದು ಕರ್ನಾಟಕದ ರಿಜಿಸ್ಟ್ರೇಷನು, ಇಲ್ಲ ಲಾರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ವಿ ಡಿ ಅನ್ನೋದು. ಬಟ್ ಇದನ್ನು ಚೇಸ್ ಮಾಡ್ಕೊಂಡು ತುಂಬ ಬೈಕ್ಗಳು ಬರ್ತಾ ಇದ್ದಾವೆ. ಅಂದರೆ ಅದರೊಳಗೆ ಏನೋ ಸಮಥಿಂಗ್ ಇರ್ಬೋದು, ಬಟ್ ಅದು ನಾವು ಏನೋ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಅದನ್ನು ಚೇಸ್ ಮಾಡ್ಕೊಂಡು ಬರ್ತಾರೆ. ಮತ್ತು ಈ ಬರೋವಂಥ ಟ್ರೈನ್ ಶಾಟು ಮತ್ತು ಈ ಒಂದು ಬಾಕ್ಸಿಂಗ್ ಶಾಟ್ ಇವು ಅಷ್ಟೊಂದು ತುಂಬ ಚೆನ್ನಾಗಿದ್ರೆ ಇದರಲ್ಲಿ ಅಷ್ಟೊಂದು ಏನು ಡೀಟೇಲಿಂಗ್ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದು ಸುಮ್ಮನೆ ಅಷ್ಟೇ ಶಾರ್ಟ್ಗಂತ ಹಾಕಿದ್ದಾರೆ. ಇದರಲ್ಲಿ ಬಾಕ್ಸಿಂಗ್ ಆಡ್ತಿರೋದು ಧ್ರುವ ಸರ್ಜಾ ಅವರು ಅಲ್ಲ, ಬಟ್ ಯಾರೋ ಒಬ್ಬರು ಇಂಡಿಯಾನ ರೆಪ್ರೆಸೆಂಟ್ ಮಾಡೋ ಅಂತ. ಮತ್ತು ಇದೊಂದು ತುಂಬ ಮೇಜರ್ ಆಗಿರ್ಬೋದು ಅಂತ ಅನಿಸುತ್ತೆ. ಮತ್ತು ಇಲ್ಲಿ ಧ್ರುವ ಸರ್ಜಾ ಅವರು ಇದ್ದಾರೆ ಈ ಒಂದು ಚೇಸಿಂಗಲ್ಲಿ. ಇಲ್ಲಿ ನೋಡ್ತಿದ್ರೆ ಬೈಕ್ಗಳು ಆ ಲಾರಿಗೆ ಬಾಂಬ್ನ ಹಾಕ್ತಿದ್ದಾರೆ, ಅಂದರೆ ಬ್ಲಾಸ್ಟ್ ಮಾಡ್ತಿದ್ದಾರೆ. ಅದರೊಳಗೆ ಅಂಥದ್ದು ಏನಿದೆ ಅನ್ನೋದರ ನಮಗೆ ಅಷ್ಟೊಂದು ಇಲ್ಲಿ ಕ್ಲಿಯರಾಗಿ ತೋರಿಸಿದಿಲ್ಲ. ಬಟ್ ಇದನ್ನು ಕಾಪಾಡೋಕ್ಕೆ ಧ್ರುವ ಸರ್ಜಾ ಅವ್ರು ಬರ್ತಾರೆ. ಯಾಕೆಂದರೆ ಇದು ಕರ್ನಾಟಕದಾಗಿರೋದ್ರಿಂದ ಇಂಡಿಯಾ ಸಲುವಾಗಿ ಇದರಲ್ಲಿ ಏನೋ ತೊಗೊಂಡು ಹೋಗ್ತಾ ಇರ್ತಾರೆ. ಅಂದರೆ ಇಂಡಿಯಾಗೆ, ನನ್ನ ಪ್ರಕಾರ ಆಗಿರೋದ್ರಿಂದ ಇಂಡಿಯಾಗೆ ಏನೋ ತೊಗೊಂಡು ಹೋಗ್ತಿರ್ತಾರೆ. ಆದರೆ ಪಾಕಿಸ್ತಾನದವರು ಅಲ್ಲಿನ ಸೈನಿಕರೆಲ್ಲರೂ ಅದನ್ನು ಬಿಡ್ತಾ ಇರಲ್ಲ, ಅಲ್ಲಿನ ಬೇರೆ ಬೇರೆ ಕಂಪನಿಯವರು ಅದನ್ನು ಬಿಡ್ತಾ ಇರಲ್ಲ. ಸೊ ಹಾಗಾಗಿ ನಂತರ ಎಲ್ಲನೂ, ಅಂದರೆ ಅವ್ರನ್ನ ಯಾರು ಅಟ್ಯಾಕ್ ಮಾಡ್ತಿರ್ತಾರೆ ಅವರೆಲ್ಲರೂ ಬ್ಲಾಸ್ಟ್ ಮಾಡಿ, ಅವರ ಕಾರು ಗೀರು ಬೈಕ್ ಎಲ್ಲನೂ ಬ್ಲಾಸ್ಟ್ ಮಾಡಿ ಅವ್ರನ್ನ ಸಾಯಿಸಿ, ನಂತರ ಅಲ್ಲಿರುವಂಥ ಕರ್ನಾಟಕದ ಮತ್ತು ಆ ವಿ ಡಿ ಅನ್ನೋ ಟ್ರಾನ್ಸ್ಫರ್ ಲಾರಿಗಳನ್ನೆಲ್ಲವನ್ನು ಧ್ರುವ ಸರ್ಜಾ ಅವರು ಅಲ್ಲೇ ಇರಿಸ್ಕೋತಾರೆ. ಅಂದರೆ ಬೇರೆ ಬೇರೆ ಅವರು ಯಾರು ಅಟ್ಯಾಕ್ ಮಾಡೋಕ್ಕೆ ಬಂದಿರೋ ಅವ್ರನ್ನೆಲ್ಲನೂ
ಈ ಶಾರ್ಟಲ್ಲಿ ನೋಡಿದ್ರೆ ಗೊತ್ತೈತೆ ಎಲ್ಲ ಸಾಯಿಸಿ ವಿಡಿಯೋನ ಟ್ರಾನ್ಸ್ಫರ್ ಮಾತ್ರ ಇರೋದು. ಸೊ ಈಗ ತುಂಬ ರಾ ಆಗಿ ಬೀಸ್ಟ್ ರೀತಿಯಲ್ಲಿ ಕೂಗ್ತಾರೆ, ಒಂದು ವಾಕಿಂಗ್ ಮಾಡ್ಕೊಬರ್ತಾರೆ. ಈ ಒಂದು ಲುಕ್ಕು ಕೂಡ ತುಂಬ ಚೆನ್ನಾಗಿದೆ. ಮತ್ತು ಬಿಸ್ಕೆಟ್ ತಿನ್ನಿಸೋದು ಮೊದಲ ಶಾರ್ಟಲ್ಲಿ ಬಂದಿತ್ತಲ್ಲ ಆ ನಾಯಿ ಇದು. ಸೊ ಈ ರೀತಿಲಿ ಇರುತ್ತೆ. ಇದು ನನ್ನ ಪ್ರಕಾರ ಟ್ರೈಲರ್ ನೋಡಿದಂಥ ಬ್ರೇಕ್ ಡೌನು. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಲು. ಇದು ನನ್ನ ಪ್ರಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.